ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು? ಆರಂಭದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಬಿಡಬೇಕು. ಒಂದು, ಅಲ್ಲಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು ಯಾರಿದ್ರು ಅವರೆಲ್ಲರನ್ನೂ ಕರೆಸಿ, ಬಹುಪಾಲು ಜನರನ್ನು, ಅದರಲ್ಲಿ ಮುಖ್ಯವಾಗಿ 4 ಜನರನ್ನು ಕರೆಸಿ SIT ತನಿಖಾಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಕೇಳಿರುವಂಥದ್ದು. ಮತ್ತು ಈ ಹಿಂದೆ ಕೆಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕೊಟ್ಟಂತಹ ಹೇಳಿಕೆಗಳು, ಅದು ಮಾಧ್ಯಮಗಳಿಗೆ ಕೊಟ್ಟಂತಹ ಇಂಟರ್ವ್ಯೂ ಸಂದರ್ಭದಲ್ಲಿ ಅಲ್ಲಿ ಚಿನ್ನಯ್ಯ ಕಳ್ತನ ಮಾಡ್ತಿದ್ದ ಅಂತಲೋ ಅಥವಾ ಚಿನ್ನ ಕದೀತಿದ್ದ ಅಂತಲೋ ಅಥವಾ ನಾವು ಇಲ್ಲಿ ಅಕ್ರಮವಾಗಿ ಯಾವನ್ನು ಹೂತಿಲ್ಲ, ಎಲ್ಲ ಸಕ್ರಮವಾಗಿ ಹೂತಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದದ್ದು. ಹಾಗಿದ್ರೆ ಉತ್ಖನನದ ಸಂದರ್ಭದಲ್ಲಿ ಒಂದು ಶವ ಅಥವಾ ಹೆಣ, ಅಸ್ಥಿಪಂಜರ ಸಿಗಲಿಲ್ಲ, ಯಾಕೆ, ಎಲ್ಲಿ ಹೋದ್ವು ಅನ್ನುವಂಥದ್ದು ಒಂದು ಚರ್ಚೆ ಆಗಿತ್ತು. ಇದರ ಜೊತೆಯಲ್ಲಿ 1994ರಿಂದ 2014 ಮಧ್ಯೆ ಬೆಳ್ತಂಗಡಿ ಸ್ಟೇಷನ್ ಮತ್ತು ಧರ್ಮಸ್ಥಳ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡಿದ್ದಂತಹ ಪೊಲೀಸ್ ಅಧಿಕಾರಿಗಳ ಮಾಹಿತಿಯನ್ನು ಇಟ್ಕೊಂಡು ಇದೀಗ ತನಿಖಾಧಿಕಾರಿಗಳು ಜಾಡು ಹಿಡಿದಿರುವಂಥದ್ದು. ಯಾರೆಲ್ಲ ಆ ಸಂದರ್ಭದಲ್ಲಿ ಕೆಲ ಪ್ರಕರಣಗಳಿಗೆ ನ್ಯಾಯ ಒದಗಿಸುವ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಶ್ರಮಿಸದೇ ಇದ್ರೋ ಅಂಥವ್ರಿಗೂ ಕೂಡ ಇದೀಗ ಬಹುದೊಡ್ಡ ಆತಂಕ ಶುರುವಾಗಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕರೆಸಿ ತಮಗೆ ಬೇಕಾದಂತಹ ಮಾಹಿತಿಯನ್ನು ಪಡ್ಕೋತಾರೆ. ಇದರ ಜೊತೆಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಇಡೀ ಕೇಸ್ ಹಳ್ಳ ಹಿಡಿಯೋದಕ್ಕೆ ಕಾರಣವಾಗಿದ್ದು, ಅಲ್ಲಿ ಸಂಗ್ರಹಿಸಿದಂತಹ DNA ಕಳಿಸಿಕೊಟ್ಟಂತಹ ವಸ್ತುಗಳು ಅವು DNA ಪರೀಕ್ಷೆಗೆ ಯೋಗ್ಯವಾಗಿರಲಿಲ್ಲ ಅಂತ ಕೂಡ ದಾಖಲಾಗಿರುವ ಸತ್ಯವನ್ನು ಮುಂದಿಟ್ಟುಕೊಂಡು ಆ ಸಂದರ್ಭದಲ್ಲಿ ಯಾರಿದ್ರು ಪೊಲೀಸ್ ಅಧಿಕಾರಿಗಳು ಅವರಿಗೂ ಕೂಡ ಟೈಟ್ ಮಾಡುವಂತಹ, ಅವರಿಂದ ಮಾಹಿತಿ ಪಡೆಯುವಂತಹ ಪ್ರಯತ್ನವನ್ನು SIT ತನಿಖಾಧಿಕಾರಿಗಳು ಮಾಡ್ತಿರುವಂಥದ್ದು. ಇನ್ನು ಬಹುಮುಖ್ಯ ಸುದ್ದಿ, ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಬಹುದೊಡ್ಡ ಚರ್ಚೆಯನ್ನು ಮತ್ತೆ ಹುಟ್ಟು ಹಾಕಿರುವಂಥದ್ದು DK ಶಿವಕುಮಾರ್ ಅವರ ಬಣದ ನಾಯಕರು. ಅಷ್ಟೂ ಜನಕ್ಕೆ ಇದೀಗ DK ಶಿವಕುಮಾರ್ ಅವರು ಒಂದು ಸ್ಪಷ್ಟವಾದಂತಹ ಮೆಸೇಜ್ ಅನ್ನು ಕೊಟ್ಟಿರೋದು, ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಮುಂದಿನ ಮುಖ್ಯಮಂತ್ರಿ ಯಾರು ಅಥವಾ ಅಧಿಕಾರ ಹಂಚಿಕೆ ಆಗಿದೆಯೋ ಆಗಿಲ್ವೋ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ. ಅದಕ್ಕೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತೆ ಅಂತಿಮ. ಯಾರು ಕೂಡ ಮಾತಾಡಬಾರ್ದು. ಯಾರೇ ಮಾತಾಡಿದ್ರು ನನ್ನ ಬಗ್ಗೆ ಆಗಲಿ ಅಥವಾ ಸಿದ್ದರಾಮಯ್ಯ ಅವರ ಪರವಾಗಲಿ ಯಾರೇ ಮಾತಾಡಿದ್ರು ಅವರಿಗೆ ನೋಟಿಸ್ ಕೊಡ್ತೀವಿ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂತಹದ್ದು. CM ಬದಲಾವಣೆಯ ವಿಚಾರ ಬಂದಾಗ ಈಗ ಮತ್ತೊಮ್ಮೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಮತ್ತು ರಾಮಲಿಂಗಾರೆಡ್ಡಿ ಅವರು ಇಬ್ಬರೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಅವರೇ ಹೇಳಿದ್ದಾರೆ, ಯಾರು ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ? ಯಾರೂ ಹೇಳಿಲ್ಲ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋದನ್ನ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳಿರುವಂಥದ್ದು ತುಮಕೂರಲ್ಲಿ. ಇನ್ನು ರಾಮಲಿಂಗಾರೆಡ್ಡಿ ಅವರು DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋದೇನೋ ಇದೆ, ಆದರೆ ಈಗ ಸಿದ್ದರಾಮಯ್ಯ ಅವರು ಆ ಜಾಗದಲ್ಲಿ ಕೂತಿದ್ದಾರೆ, ಆ ಕುರ್ಚಿ ಖಾಲಿ ಇಲ್ಲ, ಅವರೇ ಮುಂದುವರಿತಾರೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರ ಮಧ್ಯೆ ಮತ್ತೆ ನೋಟಿಸ್ನ ಪ್ರಯೋಗ ಆಗಿರುವಂಥದ್ದು. ಮೊದಲಿಗೆ ಇಕ್ಬಾಲ್ ಅವರಿಗೆ ನೋಟಿಸ್ ಕೊಟ್ಟಿದ್ರು DK ಶಿವಕುಮಾರ್ ಬಣದಿಂದ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಕ್ಕೆ. ಆ ನಂತರದಲ್ಲಿ ಶಿವಗಂಗಾ ಬಸವರಾಜು ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಶಿಸ್ತು ಪಾಲನಾ ಸಭೆ, ರೆಹಮಾನ್ ಖಾನ್ ಅವರ ನೇತೃತ್ವದ ಸಭೆ ಕೊಟ್ಟಿತ್ತು, ಅಧ್ಯಕ್ಷರಾಗಿರುವಂಥದ್ದು. ಈಗ ಕುಣಿಗಲ್ ರಂಗನಾಥ್ ಅವರಿಗೆ ಮತ್ತು ಶಿವರಾಮೇಗೌಡರಿಗೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ನಿಮ್ಮ ಹೇಳಿಕೆಗಳನ್ನು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ, ನೀವು ಯಾಕೆ ಈ ಥರದ ಹೇಳಿಕೆ ಕೊಟ್ರಿ, ಸೂಕ್ತ ಸಮಜಾಯಿಷಿ ಕೊಡಬೇಕು 1 ವಾರದೊಳಗೆ ಎನ್ನುವಂತಹ ಗಡುವನ್ನು ಕೊಟ್ಟು ಹೈಕಮಾಂಡ್ ಇವನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಿದೆ ಎನ್ನುವಂತಹ ಮೆಸೇಜನ್ನು ಕೊಟ್ಟಿರುವಂಥದ್ದು. ಅದು ಕೂಡ DK ಶಿವಕುಮಾರ್ ಅವರ ಅಣತಿ ಮೇರೆಗೆ ಇವರೆಲ್ಲರಿಗೂ ಕೂಡ ಏನೋ ಕೊಟ್ಟರು, ನೋಟಿಸ್ ಕೊಟ್ಟರು. ಆದರೆ ದಸರಾದಲ್ಲಿ, ಮಂಗಳೂರಿನ ದಸರಾದಲ್ಲಿ ಪಾಲ್ಗೊಂಡಿದ್ದಂತಹ DK ಶಿವಕುಮಾರ್ ಅವರಿಗೆ ಯುವ ನಾಯಕ ಮಿಥುನ್ ರೈ ಅವರು ಪಕ್ಕದಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ, ಮುಂದಿನ ಮಂಗಳೂರು ದಸರಾಗೆ ನೀವು ಮುಖ್ಯಮಂತ್ರಿ ಆಗಿ ಬರಬೇಕು ಅಂತ. ಆ ಕ್ಷಣದಲ್ಲಿ DK ಶಿವಕುಮಾರ್ ಅವರು ತುಸು ಭಾವೋದ್ವೇಗಕ್ಕೆ ಒಳಗಾದ್ರು. ಹಾಗಿದ್ರೆ ಪಕ್ಕದಲ್ಲೇ ನಿಂತಹ ಮಿಥುನ್ ರೈ ಅವರಿಗೆ ಗದರಿಸುವ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಲಿಲ್ವಾ? ಅಥವಾ ಅವ್ರಿಗೂ ನೋಟಿಸ್ ಕೊಡ್ತಾರಾ? ಸದ್ಯಕ್ಕಂತೂ ಇನ್ನೂ ಕೊಟ್ಟಿಲ್ಲ. ಇದರೆಲ್ಲದರ ಜೊತೆಯಲ್ಲಿ ಅತ್ಯಂತ ಹಿಂದುಳಿದ ವರ್ಗದ ನಾಯಕ, ಹಿರಿಯ ನಾಯಕ, ಕಾಂಗ್ರೆಸ್ನ ನಾಯಕ BK ಹರಿಪ್ರಸಾದ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು CM ಚೇಂಜ್ ವಿಚಾರದ ಬಗ್ಗೆ. ನೋಡಿ, ಅಧಿಕಾರ ಹಂಚಿಕೆ ಆಗಿದೆ ಇಲ್ಲ ಅನ್ನೋದು ಗೊತ್ತಿರೋದು ಕೇವಲ 3 ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಸುಮ್ಮನೆ ಹೀಗೆಲ್ಲ ಬೀದಿಯಲ್ಲಿ ಹಾದಿಯಲ್ಲಿ ಮಾತಾಡಬೇಡಿ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ಬಗ್ಗೆ
ಕಠಿಣ ಕ್ರಮ ತಗೋತಾರೆ ಅಥವಾ ವಾರ್ನಿಂಗ್ ಕೊಡ್ತಾರೆ, ಹುಷಾರಾಗಿರಿ ಅನ್ನುವಂತಹ ಮೆಸೇಜ್ ಕೊಡೋ ಮೂಲಕ ಕಡ್ಡಿ ತುಂಡು ಮಾಡೋ ರೀತಿಯಲ್ಲಿ ಸಿಎಂ ಚೇಂಜ್ ಅನ್ನುವಂತಹ ಚರ್ಚೆ ಮಾಡಬೇಡಿ ಅನ್ನೋ ಮೆಸೇಜನ್ನು ಕೊಟ್ಟಿರುವಂಥದ್ದು. ಇನ್ನು ಮೂರನೇ ಸುದ್ದಿ, ಸಿಎಂ ಸಿದ್ದರಾಮಯ್ಯ ಅವರು ಯಾಕೆ ಜಾತಿ ಗಣತಿಯನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಿಜೆಪಿಯ ನಾಯಕರು, ಅದರಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಎರಡು ಮೆಸೇಜ್ ಕೊಟ್ಟಿರೋದು. ಒಂದು, ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಹಿಂದ ಅಸ್ತ್ರವನ್ನು ಬಳಸೋದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಜಾತಗಣತಿ ಅನ್ನುವಂತಹ ಒಂದು ಪ್ರಯೋಗಕ್ಕೆ ಮುಂದಾಗಿದ್ದಾರೆ, ಅದು ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಮಾಡ್ತಿರುವಂತಹದ್ದು ಅನ್ನೋ ಮೂಲಕ ಸಿದ್ದರಾಮಯ್ಯ ಅವರ ಜಾತಿಗಣತಿ ನಡೆಯನ್ನ ಮತ್ತು ಯೋಜನೆಯನ್ನ ಅಥವಾ ಆ ಪ್ರಯೋಗವನ್ನ ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಧರ್ಮವನ್ನು ಹೊಡೆಯೋದಕ್ಕೆ, ಜಾತಿಗಳನ್ನು ಹೊಡೆಯೋದಕ್ಕೆ ಇಂಥದ್ದೊಂದು ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ, ಇದು ಅವರ ರಾಜಕೀಯ ಕುತಂತ್ರ ಅಂತ ಕಿಡಿಗಾರಿರುವಂಥದ್ದು. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಅವರು ಸಿಎಂ ಸ್ಥಾನದಿಂದ ಅವರನ್ನು ಇಳಿಸ್ತಾರೆ, ಆ ಕಾರಣಕ್ಕೋಸ್ಕರನೇ ಅವರು ಜಾತಿ ಗಣತಿ ಅನ್ನುವಂತಹ ಅಸ್ತ್ರ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. 2013ರಲ್ಲಿ ಅಧಿಕಾರ ವಹಿಸಿಕೊಂಡಾಗ ಇದು ಕೊನೆ ಚುನಾವಣೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಮನುಷ್ಯನಿಗೆ ನಾಲಿಗೆ ಒಂದೇ ಇರಬೇಕು, ಕೇಳೋದೊಂದು ಮಾಡೋದೊಂದು ಅನ್ನೋ ಮೂಲಕ ಹೇಳಿಕೆ, ನುಡಿ ಮತ್ತು ನಡೆ ಒಂದೇ ಆಗಿರಬೇಕು ಅನ್ನುವಂತಹ ಮಾತನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿರುವಂಥದ್ದು. ಈ ಇಬ್ಬರೂ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಪ್ರತಿ ನಡೆಯನ್ನು ವಿರೋಧಿಸ್ತಿದ್ದಾರೆ. ಆದರೆ ಚಲವಾದಿ ನಾರಾಯಣ ಸ್ವಾಮಿಯಂತಹ ದಮನಿತ ಸಮುದಾಯದ ನಾಯಕ ಕೂಡ ಜಾತಿ ಗಣತಿಯನ್ನು ವಿರೋಧಿಸ್ತಿರುವಂಥದ್ದು ವಿಪರ್ಯಾಸ. ಯಾಕಂದ್ರೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಸಾಮಾಜಿಕವಾಗಿ ಅಂಥವರ ಗಣತಿ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿ ಆದರೆ ಭವಿಷ್ಯದಲ್ಲಿ ಜನಕಲ್ಯಾಣ ಯೋಜನೆಗಳು ಬಂದಾಗ, ಅದು ಮೀಸಲಾತಿ ಇರಬಹುದು ಅಥವಾ ಅಧಿಕಾರ ಹಂಚಿಕೆ ಇರಬಹುದು, ಮತ್ತೊಂದು ಎಲ್ಲವೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಇರಬಹುದು, ಈ ಒಂದು ಗಣತಿ ಆದರೆ ಅಂತಹ ಎಲ್ಲ ಶೋಷಿತ ದಮನಿತ ಹಿಂದುಳಿದ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಜಾತಿ ಗಣತಿಯ ಮೂಲ ಉದ್ದೇಶ. ಆದರೆ ಚಲವಾದಿ ನಾರಾಯಣ ಸ್ವಾಮಿ ಅಂತವರು ಕೂಡ ರಾಜಕೀಯ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸ್ತಿರಬಹುದು. ನಾಲ್ಕನೇ ಸುದ್ದಿ, ದಸರಾ ಹೊತ್ತಿನಲ್ಲೇ ಕೇಂದ್ರದ ತೆರಿಗೆ ಪಾಲು ಹಂಚಿಕೆ ಆಗಿರುವಂಥದ್ದು. ಈ ಹಂಚಿಕೆ ಹೇಗಿದೆ ಅಂದರೆ ನೋಡಿ, ಒಂದು ತೆಲಂಗಾಣ, ಒಂದು ಆಂಧ್ರ ಪ್ರದೇಶ, ಒಂದು ತಮಿಳುನಾಡು, ಒಂದು ಕರ್ನಾಟಕ ಮತ್ತು ಒಂದು ಕೇರಳ, ಇಷ್ಟೂ ರಾಜ್ಯಗಳಿಗೆ ಎಷ್ಟು ಪಾಲನ್ನು ಕೊಟ್ಟಿದೆಯೋ ಕೇಂದ್ರ ಸರ್ಕಾರ, ಅದಕ್ಕಿಂತಲೂ ಹೆಚ್ಚಿನ ಪಾಲನ್ನು ಒಂದೇ ಒಂದು ಬಿಹಾರಕ್ಕೆ ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ನೋಡಿ, ರಾಜ್ಯದ ಮುಖ್ಯಮಂತ್ರಿ ಮತ್ತು ಕನ್ನಡಿಗರು ಬಹುಪಾಲು ಸರ ತೆರಿಗೆ ಹಂಚಿಕೆಯ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ, ಅದು ಮೋದಿಯವರು ಇರಲಿ ಯಾರೇ ಇರಲಿ, ಕಿಡಿಕಾರ್ತಾರೆ. ನೋಡಿ, ದಸರಾ ಮತ್ತು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಬಂಪರ್ ಆರ್ಥಿಕ ಉಡುಗೊರೆ ಘೋಷಣೆ ಮಾಡಿರುವಂಥದ್ದು. 1,01,603 ಕೋಟಿ ರೂಪಾಯಿಗಳ ತೆರಿಗೆ ಹಂಚಿಕೆ ಹಣ ಬಿಡುಗಡೆ ಮಾಡಿದೆ. ಇದನ್ನು ದೇಶದ 28 ರಾಜ್ಯಗಳಿಗೆ ಹಂಚಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಮೊತ್ತದಲ್ಲಿ ಕರ್ನಾಟಕಕ್ಕೆ 3,705 ಕೋಟಿ ಹೆಚ್ಚುವರಿ ತೆರಿಗೆ ಪಾಲು ಲಭಿಸಿದೆ. ಇದು ಸಾಮಾನ್ಯ ಮಾಸಿಕ ಹಂಚಿಕೆಯ ಜೊತೆಗೆ ಬಿಡುಗಡೆಯಾದ ಹೆಚ್ಚುವರಿ ಮೊತ್ತವಾಗಿದೆ. ರಾಜ್ಯದ ಅಭಿವೃದ್ಧಿ, ಕಾಮಗಾರಿ, ಬಂಡವಾಳ ವೆಚ್ಚ ಮತ್ತು ಜನಪರ ಯೋಜನೆಗಳಿಗೆ ಉತ್ತೇಜನ ಸಿಗಲಿದೆ ಅನ್ನುವಂಥದ್ದು. ತೆರಿಗೆ ಹಂಚಿಕೆ ಲೆಕ್ಕದಲ್ಲಿ UP ಬಿಹಾರಕ್ಕೆ ಎಷ್ಟು ಸಿಕ್ಕಿದೆ ಅಂದರೆ ನೀವು ನಂಬಲ್ಲ, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ಕರ್ನಾಟಕಕ್ಕೆ ಕೊಟ್ಟದ್ದರ 3 ಪಟ್ಟು ತೆರಿಗೆ ಪಾಲನ್ನು ಕೇವಲ ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ಕೊಟ್ಟಿರುವಂಥದ್ದು. ಅದು ನಮ್ಮ ಕನ್ನಡಿಗರ ದುರಾದೃಷ್ಟವೋ ಏನು, ₹1 ಕೇಂದ್ರ ಕೊಟ್ಟರೆ ನಮಗೆ ಸಿಗೋದು ಬರೀ 13 ಪೈಸೆ ಮಾತ್ರ. ಅದೇ ಬಿಹಾರ, ಉತ್ತರ ಪ್ರದೇಶಕ್ಕೆ ಅವರು ಕೊಡುವಂತಹ 10 ಪೈಸೆಗೆ ₹1ಗಿಂತ ಹೆಚ್ಚಿನ ಹಣ ತೆರಿಗೆ ರೂಪದಲ್ಲಿ ವಾಪಸ್ ಬರೋ, ತೆರಿಗೆ ಪಾಲಿನ ರೂಪದಲ್ಲಿ. ಅಂದರೆ ಆ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಭೀಮಾರು ರಾಜ್ಯಗಳು ಅಂತ ಕರೆಯುವಂಥದ್ದು. ಅಥವಾ ಕಾಂಗ್ರೆಸ್ ಇರಬಹುದು, ದಕ್ಷಿಣದ ರಾಜ್ಯದ ನಾಯಕರು, ಪ್ರಾದೇಶಿಕ ಪಕ್ಷಗಳ ನಾಯಕರು ಖಂಡಿಸ್ತಾರೆ ಮತ್ತು ವಿರೋಧಿಸ್ತಾರೆ. 5ನೇ ಸುದ್ದಿ, ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ರೈತರಿಗೆ ಈಗ ಹೊಸ ಗ್ಯಾರಂಟಿಯ ಘೋಷಣೆ ಆಗಿರುವಂಥದ್ದು. UKP ಯೋಜನೆಯ ಮೂಲಕ ರಾಜ್ಯ ಸರ್ಕಾರ 3 ವರ್ಷಕ್ಕೆ ರೈತರಿಗೆ 65,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತಹ ಒಂದು ಯೋಜನೆಯನ್ನು ಘೋಷಿಸಿರುವಂಥದ್ದು. ಏನಿದು? ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯಡಿ ರೈತರಿಗೆ 3 ವರ್ಷಗಳಲ್ಲಿ 55,000 ಕೋಟಿ ಪರಿಹಾರ ನೀಡಲಾಗುವುದು ಎಂದು ಕಾನೂನು ಮತ್ತು ಸಂಸದೀಯ ಸಚಿವ HK ಪಾಟೀಲ್ ಘೋಷಿಸಿದ್ದಾರೆ. ಈ ಯೋಜನೆಯಿಂದಾಗಿ 5.04 ಹೆಕ್ಟೇರ್ ಅಂದರೆ 12 ಲಕ್ಷ ಎಕರೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ ಅಂತ ಹೇಳಿರುವಂಥದ್ದು. 75,000 ಎಕರೆ ಭೂಸ್ವಾಧೀನಕ್ಕೆ 30,000 ಕೋಟಿ, ಕಾಲುವೆಗಳ ನಿರ್ಮಾಣಕ್ಕೆ 50,000 ಕೋಟಿ ವಿತರಿಸುವಂತಹ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮೋದನೆಯ ಅಗತ್ಯವಿದೆ.
5,24,265 ಮೀಟರ್ ನೀರು ಸಂಗ್ರಹಿಸಲು. ಇದು ತಪ್ಪಾಗಿದೆ. 5,24,265 ಲೀಟರ್ ನೀರು ಸಂಗ್ರಹಿಸಲು ಪರವಾನಗಿ ಪಡೆಯಬೇಕಾಗುತ್ತದೆ. ಈ ನಿರೀಕ್ಷೆಯ ಅನುಕೂಲಕ್ಕಾಗಿ ಸುಮಾರು 2.5 ವರ್ಷಗಳು ಬೇಕಾಗಬಹುದು, ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಸಚಿವರು ತಿಳಿಸಿರುವಂಥದ್ದು. ಇದರಿಂದಾಗಿ ಉತ್ತರ ಕರ್ನಾಟಕದ ಜನಕ್ಕೆ ಬಹುದೊಡ್ಡ, ಕೃಷಿಕರಿಗೆ ಅದರಲ್ಲೂ ಅನ್ನದಾತರಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ನಿರೀಕ್ಷೆ. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ಸಂಘಟನೆಗೆ ಹೊಸದ ಒಂದು ಪ್ರಯೋಗಕ್ಕೆ ಇಳಿದಿರುವಂಥದ್ದು. ರಾಜ್ಯದ ಸುಮಾರು 16 ಜಿಲ್ಲೆಗಳ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ನಿಂದಲೇ ಪ್ರಕ್ರಿಯೆ ಶುರುವಾಗುತ್ತೆ. ಆದಷ್ಟು ಬೇಗ 16 ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ. ಸುಮಾರು 650 ನಿರ್ದೇಶಕರ ಪಟ್ಟಿ ಕೂಡ ಬಹುತೇಕ ಸಿದ್ಧವಾಗಿದೆ. ಅದನ್ನು ಕೂಡ ರಿಲೀಸ್ ಮಾಡ್ತೀವಿ. ಪಕ್ಷ ಸಂಘಟನೆಗೆ ವರ್ಷದ ಅಂಗವಾಗಿ ಅನೇಕ ಜಿಲ್ಲಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಮುಂದುವರೆದಿದೆ. 650 ನಿಗಮ ನಿರ್ದೇಶಕರ ಪಟ್ಟಿ ಸಿದ್ಧವಾಗಿದೆ. ಮುಂದಿನ 2-3 ದಿನಗಳಲ್ಲಿ ಪ್ರಕಟಿಸಲಾಗುವುದು. ದುಡಿದ ಕಾರ್ಯಕರ್ತರಿಗೆ ಅವಕಾಶ ನೀಡುವುದು ಹಾಗೂ ಗಾಂಧಿ ತತ್ವಗಳನ್ನು ಯುವಜನತೆಗೆ ತಲುಪಿಸುವಂತಹ ಉದ್ದೇಶದಿಂದ ಈ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಲಾಗುತ್ತಿದೆ ಅನ್ನುವಂಥದ್ದನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ನವೆಂಬರ್ ಹೊತ್ತಿಗೆ ಅಧಿಕಾರ ಹಂಚಿಕೆ ಲೆಕ್ಕಾಚಾರದಲ್ಲೇ ಸಿಎಂ ಪೋಸ್ಟ್ ಸಿಗದೆ ಹೋದರೆ ಇವೆಲ್ಲವೂ ಕೂಡ ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದನ್ನು ಡಿ.ಕೆ. ಬಣ ಕೂಡ ಚರ್ಚಿಸ್ತಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮುಂದುವರಿತಾರಾ ಇಲ್ವಾ ಎಲ್ಲವೂ ಕೂಡ ಇಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಕಳೆದ ವರ್ಷದಿಂದ ಕರ್ನಾಟಕ ಸರ್ಕಾರ ಆಸ್ತಿ ತೆರಿಗೆ ಮತ್ತು ಮನೆ ನಿರ್ಮಾಣಕ್ಕೆ ಸಂಬಂಧಿಸಿದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಂದಿದೆ. ಈಗಾಗಲೇ ಇ ಖಾತಾ, ಬಿ ಖಾತಾ ತಿದ್ದುಪಡಿ ಮತ್ತು ಎ ಖಾತಾ ಸೇರಿದಂತೆ ಪ್ರಮುಖ ಖಾತೆಯ ನಿರ್ಧಾರಗಳನ್ನು ರೂಪಿಸಿರುವಂತಹದ್ದು. ಈ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಗರಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಇತರೆ ಕಡೆಗಳಲ್ಲಿ ಮನೆ ಬಾಡಿಗೆಗೆ ಗಗನಕ್ಕೇರುತ್ತಿರುವಂತಹ ಸಂದರ್ಭದಲ್ಲಿ ಹೊಸ ಬದಲಾವಣೆಗಳನ್ನು ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ಮೇಲೆ ಪ್ರಭಾವ ಬೀರದಂತೆ ತಂದಿರುವಂಥದ್ದು. ಏನು ತಂದಿದೆ? ಸರ್ಕಾರವು ಬಾಡಿಗೆ ನಿಯಂತ್ರಣ ಕಾಯ್ದೆಯಲ್ಲಿ ಪ್ರಮುಖ ತಿದ್ದುಪಡಿಗಳನ್ನು ತಂದಿದ್ದು ಬಾಡಿಗೆ ವಿವಾದಗಳನ್ನು ಇನ್ನು ಮುಂದೆ ಅಪರಾಧವೆಂದು ಪರಿಗಣಿಸಬಾರದು ಅಂತ ನಿರ್ಧರಿಸಿದೆ. ಆದರೆ ನಿಯಮ ಉಲ್ಲಂಘಿಸಿದಲ್ಲಿ ದೊಡ್ಡ ಮೊತ್ತದ ದಂಡವನ್ನು ಕಟ್ಟಬೇಕಾಗುತ್ತೆ. ಅದು 10ರಿಂದ 20 ಪಟ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೊಸ ನಿಯಮಗಳ ಪ್ರಕಾರ ಮನೆ ಮಾಲೀಕರು ಮಾತ್ರವಲ್ಲ, ಬಾಡಿಗೆದಾರರು ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುತ್ತದೆ. ಈ ತಿದ್ದುಪಡಿಗಳನ್ನು ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಾಗುವ ಸಾಧ್ಯತೆ ಇದೆ. ಹೊಸ ನಿಯಮಗಳಲ್ಲಿ ಮನೆ ಮಾಲೀಕರು ಬಾಡಿಗೆದಾರರನ್ನು ಬಲವಂತವಾಗಿ ಹೊರಹಾಕುವಂತಿಲ್ಲ, ಆಸ್ತಿ ವಿವರಗಳನ್ನು ತಪ್ಪಾಗಿ ನೀಡಲು ಅವಕಾಶವಿಲ್ಲ ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಮಧ್ಯವರ್ತಿಗಳು ಕಡ್ಡಾಯವಾಗಿ ಬಾಡಿಗೆ ನಿಯಂತ್ರಣ ಕಾಯ್ದೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ಈ ನಿಯಮಗಳಿಂದ ಬಾಡಿಗೆ ವಿವಾದಗಳು ಕಡಿಮೆಯಾಗಲಿವೆ ಅಂತ ನಿರೀಕ್ಷೆ ಮಾಡಿರುವಂಥದ್ದು. ಭಾರೀ ದಂಡ ಮತ್ತು ಜೈಲು ಶಿಕ್ಷೆ ಎದುರಾಗುವಂತಹ ಸಾಧ್ಯತೆಗಳು ಇದೆ ನಿಯಮ ಉಲ್ಲಂಘನೆ ಮಾಡಿದ್ರೆ. ಕಾಂತಾರ, ಬಹುನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ 1 ದೇಶ ವಿದೇಶಗಳಲ್ಲಿ ಹೊಸ ದಾಖಲೆಗಳನ್ನು ಬರೆದು ಬಿಸಾಕ್ತಿದೆ. ಕನ್ನಡಿಗರ ಸಿನಿ ಚಿತ್ರೋದ್ಯಮದ ತಾಕತ್ತು ಎಂಥದ್ದು ಅನ್ನೋದನ್ನು ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಎಲ್ಲ ಕಡೆ ಒಂದು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಪವನ್ ಕಲ್ಯಾಣ್ ಅಭಿಮಾನಿಗಳು ಒಂದಷ್ಟು ಅವರ ಓಜಿ ಸಿನಿಮಾ ಕಾರಣಕ್ಕೋಸ್ಕರ ನೆಗೆಟಿವ್ ಆಗಿ ಒಂದಷ್ಟು ಟ್ರೋಲ್ ಮಾಡ್ತಿದ್ರು. ಅಂಥವರ ಬಾಯಿ ಮುಚ್ಚಿಸಿರುವಂಥದ್ದು ಕೇವಲ ಜನ ಕೊಡ್ತಿರುವಂತಹ ರಿವ್ಯೂಗಳು. ಯಾಕಂದರೆ ಸಿನಿಮಾ ಎಷ್ಟರ ಮಟ್ಟಿಗೆ ಓಡ್ತಿದೆ ಅಂದರೆ ಪ್ರತಿ ಗಂಟೆಗೂ ಕೂಡ ಆನ್ಲೈನ್ ಬುಕ್ಕಿಂಗ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಹಿಂದಿ ಚಿತ್ರಗಳೇನೆಲ್ಲ ಇದ್ದಾವೆ ಅವುಗಳ ಎಲ್ಲ ದಾಖಲೆಗಳನ್ನು ಒಂದೇ ದಿನದಲ್ಲಿ ಮುರಿದು ಬಿಸಾಕಿರುವಂಥದ್ದು. ಸುಮಾರು 200 ಕೋಟಿಯ ಸನಿಹಕ್ಕೆ ಮೊದಲ ದಿನದ ಗಳಿಕೆ ಬರುತ್ತೆ ಅನ್ನೋದನ್ನು ಬಹುಪಾಲು ಜನ ಮಾತಾಡ್ತಿರುವಂಥದ್ದು. ಅದರಲ್ಲೂ ಕನ್ನಡಿಗರು ಈ ಸಿನಿಮಾವನ್ನು ನಮ್ಮ ಸಿನಿಮಾ ಅಂತ ಒಪ್ಕೊಂಡಿರುವಂಥದ್ದು. ಮತ್ತು ನಮ್ಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ನಿಂತರೆ ಒಂದು KGF, ಒಂದು ಸಲಾರ್, ಒಂದು ಕಾಂತಾರ ಅನ್ನುವಂತಹ ಮೆಸೇಜನ್ನು ಕೊಡುವ ಮೂಲಕ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸ್ತಿರುವಂಥದ್ದು. ತೆಲುಗಿಗಿಂತ ಹೆಚ್ಚು ತಮಿಳು ಮತ್ತು ಮಲಯಾಳಂನಲ್ಲಿ ಈ ಸಿನಿಮಾವನ್ನು ನೋಡ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದು ಇವತ್ತಿನ ಟಾಪ್ ನ್ಯೂಸ್ ಆಗಿತ್ತು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.